ಹೌದು ಡಾಕ್ಟರ್, ನೀವು ಹೇಳ್ದಂಗೆ ನಂಗೆ ಸಪೋರ್ಟ್ ಬೇಕೇ ಬೇಕು. ಅಮ್ಮ, ರಾಮ್, ತುಂಬಾ ನೋವಾಗ್ತಿದೆ ಕಣೋ. ನೀನ್ ದಯವಿಟ್ಟು ನನ್ನ ಜೊತೆಗೆ ಇರು, ನಾನು ಎಲ್ಲೂ ಬಿಟ್ಟು ಹೋಗ್ಬೇಡ. ಅಯ್ಯೋ ಅಯ್ಯೋ ಕಾವ್ಯ, ಹೊಡಿಬೇಡ ಕಾವ್ಯ. ಅಯ್ಯೋ ಹೊಡಿಬೇಡ ಕಾವ್ಯ, ಯಾಕೆ ಹಿಂಗ್ ಹೊಡಿತಾ ಇದ್ಯಾ? ಅಯ್ಯೋ ಪೆಟ್ಟಾಯ್ತದೆ ಕಾವ್ಯ, ಯಾಕೆ ಹಿಂಗ್ ಹೊಡಿತೀಯ ಅಂತೀನಿ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದ್ಯಾ? ಕಾವ್ಯ ಕಾವ್ಯ ಕಾವ್ಯ. ಅಮ್ಮ, ನೀನು 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 ಹೌದಪ್ಪ, ನಾನೇ. ಮದೇವು, ಅದಿರ್ಲಿ, ಕಾವ್ಯ ಹೊಡಿಬೇಡ ಅಂತ ಅಂತಿದ್ದಲ್ಲ, ಯಾಕೋ ನಿನ್ ಹೆಂಡ್ತಿ ನಿನ್ಗೆ ಹೊಡಿತಾಳ? ಮೋ, ಎಂತ ಮಾತು ಅಂತ ಆಡ್ತೀಯಮ್ಮ? ಕಾವ್ಯ ಮಾದೇವಂಗ್ ಹೊಡಿಯೋದು ಅಂದ್ರೇನು, ಮಾದೇವ ಪೆಟ್ಟು ತಿನ್ನೋದು ಅಂದ್ರೇನು? ನಿನ್ ಮಗ ಅಂದ್ರೆ ಸುಮ್ಕೆನಾ? ನಿನ್ ಮಗನ್ ಮೈ ಮುಟ್ಟಕ್ಕೆ ಸುತ್ತಮುತ್ತ ಹಳ್ಳಿಲೇ ಇಲ್ಲ ಅಂತ ಇಡೀ ಊರೇ ಮಾತಾಡ್ತದೆ. ಅಂಥದ್ದು ಆ 3 ಅಡಿ ಗೊಂಬೆ ಹೊಡಿತೈತೆನಮ್ಮ. ಮತ್ತ್ಯಾಕೆ ಕಾವ್ಯ ಹೊಡಿಬೇಡ ಅಂತಿದ್ದೆ? ಅದಾ, ಅದು ಶಾನೆ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ ನೋಡು, ಅದಕ್ಕೆ ಕನ್ಸ್ನಾಗೆ ಕಾವ್ಯ ಬಂದಂಗೆ ಆಗೋಯ್ತು. ನನ್ಗೂ ಅವಳಿಗೂ ಹೊಸಿ ಜಟಪಟಿ ನಡೀತಾ ಇತ್ತು ಕನ್ಸ್ನಾಗೆ. ಅದು ನೀನು ಹೊಡೆದೇಟ್ಗೆ ಅವಳೇ ಹೊಡೆದ್ಬಿಟ್ಲೇನೋ ಅಂತ ಗಾಬರಿ ಆಗೋತ್ ಕಣಮ್ಮ, ಅದಕ್ಕೆ ಕೂಕೊಂಡ್ಬಿಟ್ಟೆ ಕನ್ಸ್ನಾಗೆ. ಓಹೋ, ಕನ್ಸಲ್ಲಿ ಕೂಗಾಡಿದಿಕ್ಕೆ ಹೀಗಾಗಿ ಹಾಗಾಯ್ತು. ಹೌದಮ್ಮ, ಹೌದು. ಸರಿಪ್ಪ, ಅದ್ ಸರಿ ಮಹಾದೇವು, ಯಾಕೋ ರಾತ್ರೆಲ್ಲ ನಿದ್ದೆ ಮಾಡಿಲ್ವಾ? ನಿನ್ಗೆ ಹೆಂಗಮ್ಮ ಗೊತ್ತಾಯ್ತು? ಅದಕ್ಕೇನ್ ಬ್ರಹ್ಮವಿದ್ಯೆ ಕಲಿಬೇಕಾ? ಯಾವಾಗ್ಲೂ ನೀನು ಸೂರ್ಯ ಹುಟ್ಟಗಿನ ಮುಂಚೆನೆ ಎದ್ದೇಳ್ತಿದ್ದೆ. ಇವತ್ ನೀನು ಇಷ್ಟೊತ್ತಾರು ಮಲ್ಗಿದ್ದೆ ಅಂತಂದ್ರೆ ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಅಂತ ತಾನೇ ಅರ್ಥ. ಅಮ್ಮೋ, ಸೂಪರ್ ಕಣಮ್ಮ ನೀನು, ನನ್ ಬಗ್ಗೆ ಏಟೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ಯಾ. ಅಮ್ಮೋ, ನೀನ್ ಈ ಜಾಂತನನ ನನ್ಗೋಸಿ ಹೇಳ್ಕಡಮ್ಮ. ಅದೆಲ್ಲ ಹೇಳ್ಕೊಡೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಈಗ ಬೇಗ ಎದ್ದು ರೆಡಿ ಆಗು, ನೀನು ನನ್ ಜೊತೆ ಹೊರಗಡೆ ಬರ್ತಾ ಇದ್ದೀಯ. ಹೊರಗಡೆ ಅಮ್ಮ? ಎಲ್ಲಿಗೆ? ನನಗೆ ಮಿಲ್ಲಲ್ಲಿ ಶಾನೆ ಕೆಲಸ ಅದೇ. ಮಾದೇವು, ಏನೇ ಕೆಲಸ ಇದ್ರು ಅದನ್ನ ಪಕ್ಕಕ್ಕಿಟ್ಟು ಈಗ ಬೇಗ ಎದ್ದು ರೆಡಿ ಆಗು, ನನ್ ಜೊತೆ ಬರ್ತಿದ್ಯಾ ಅಷ್ಟೇ. ಅದಂಗಲ್ಲ ಕಣಮ್ಮ. ಈಗ ನೀನ್ ಮೂತಿ ಮೇಲೆ ಹಾಕ್ತೀನಿ ಅಷ್ಟೇ. ಬಾಯಿ ಮುಚ್ಕೊಂಡು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ನನ್ ಜೊತೆ ಬರ್ತಿದ್ಯಾ ಅಷ್ಟೇ. ಎದಲ್ಲ ಯೋಚನೆ, ನಮ್ಮಮ್ಮ ಇದ್ದಕ್ಕಿದ್ದಂಗೆ ನನ್ನ ಎಲ್ಲ ಕರ್ಕೊಯ್ತಾರೆ. ಸರ್ ಒಂದು ಪೇಷಂಟ್ ಬಂದಿದ್ದಾರೆ, ಅವ್ರ ಕೈ ಫ್ರಾಕ್ಚರ್ ಆಗಿದೆ, ನೀವೇ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಏನು ಫ್ರಾಕ್ಚರ್ಗೆ ನಾನು ಟ್ರೀಟ್ಮೆಂಟ್ ಮಾಡಬೇಕಾ? ಅವ್ರಿಗೆ ಆರ್ಥೋಪೆಡಿಸ್ಟ್ ಹತ್ರ ಹೋಗ್ಬೇಕು ತಾನೆ? ಹೇಳ್ದೆ ಸರ್, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ, ನೀವೇ ಟ್ರೀಟ್ ಮಾಡಬೇಕು ಅಂತ ಆಟ ಮಾಡ್ತಾ ಇದ್ದಾರೆ. ಹೌದಾ, ಸರಿ ಬನ್ನಿ ನೋಡೋಣ. ಪ್ರೇಮ, ನೀನೇನ್ ಮಾಡ್ಕೊಂಡೆ? ರಾಮ್, ಕೈ ಮುರ್ಕೊಂಡೆ. ಅದ್ ನನಗ್ ಕಾಣಿಸ್ತಾ ಇದೆ, ಹೇಗ್ ಮಾಡ್ಕೊಂಡೆ ಅಂತ ಕೇಳ್ತಿದ್ದೀನಿ. ಅದು ಸೀಬೆಕಾಯಿ ಕೀಳೋಣ ಅಂತ ಮರ ಹತ್ತಿದ್ನ, ಅಲ್ಲಿಂದ ಕಾಲ್ ಜಾರ್ ಬಿಟ್ಟು ಕೈ ಮುರ್ಕೊಂಡೆ. ದೊಡ್ಡ ತರ್ಲೆ ನೀನು, ಇಷ್ಟು ದೊಡ್ಡೋಳಾಗಿದ್ಯಾ, ಎಲ್ಲಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ ಅಲ್ಲ. ಒಳ್ಳೆ ಚೈಲ್ಡ್ ತರ ಆಡ್ತೀಯಲ್ಲೇ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಏನ್ ಗತಿ? ಲೂಸು, ನಿನಗೆ ಬೈತಿರೋದು, ನೋಡಿದ್ರೆ ನಗ್ತಿದೀಯಲ್ಲ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಏನ್ ಗತಿ ಅಂತ ಕೇಳ್ತಿದ್ದೀನಿ. ನೀನಿರೋ ತನಕ ನನಗೇನು ಆಗಲ್ಲ ರಾಮ್. ಏನಂದೆ? ಸರಿ ಇರು, ನಾನು ನೋಡ್ತೀನಿ.
ನಾನು ಇನ್ನೂ ಮುಟ್ಟೇ ಇಲ್ಲ, ಅಷ್ಟೊಂದು ಕಿರ್ಚಾಡ್ತೀಯಲ್ಲ ಪ್ರೇಮ. ಒಳ್ಳೆ ಮಕ್ಳು ಸವಾಸ ಆಯ್ತು. ಮಗುನ ತಾನೆ. ಏಯ್, ಏನ್ ಅವಾಗಿಂದ ಗೊಣಗ್ತಾನೆ ಇದೆಯಲ್ಲ? ನೋಡ್ತಿದ್ದೆ ಕಣೋ. ಹುಷಾರಾಗಿದ್ದಿದ್ರೆ ಏನೋ ಆಗ್ತಾನೆ ಇರ್ಲಿಲ್ಲ. ಸಿಸ್ಟರ್, ಇವ್ರಿಗೆ ಪೈನ್ ತುಂಬಾ ಸಿವಿಯರ್ ಆಗಿರೋದ್ರಿಂದ ಎಕ್ಸ್ರೇ ಮಾಡ್ಬೇಕಾಗುತ್ತೆ. ಇವ್ರನ್ನ ಕರ್ಕೊಂಡು ಹೋಗಿ. ಸರಿ ಸರ್, ಅವರೇ ಮಾಡಿಸ್ಕೊಂಡ್ ಬಂದಿದ್ದಾರೆ. ನೀನೇ ಮಾಡಿಸ್ಕೊಂಡ್ ಬಂದೀಯಾ? ತುಂಬಾ ನೋವ್ತಿತ್ತಲ್ವಾ, ಅದಕ್ಕೆ ನಾನೇ ಮಾಡಿಸ್ದೆ. ಏನ್ ಪ್ರೇಮ ಇದು? ಇಷ್ಟೊಂದಾಗಿದೆ? ಕೈ ನೋಡಿದಾಗ ಆಗನ್ಸ್ಲೇ ಇಲ್ಲ. ತುಂಬಾ ದೊಡ್ಡ ಪೆಟ್ಟಾಗಿದೆ ಅನ್ಸುತ್ತೆ. ನಿನ್ ಕೈ ಕೊಡು. ಏಯ್, ಎಕ್ಸ್ರೇಲಿ ಬಲಗೈ ಆಗಿದೆ ಅಂತ ಇದೆ, ನೀನ್ ನೋಡಿದ್ರೆ ಎಡಗೈ ಕೊಡ್ತಿದ್ಯಲ್ಲ? ರಾಮ್, ಅದು ಎರಡು ಕೈದು ಹೊಂದಾಣಿಕೆ ನೋಡಕ್ಕಂತ ಬಲ್ಗೈದು ಎಡ್ಗೈದು ಎರಡು ಎಕ್ಸ್ರೇ ಮಾಡಿಸಿದ್ದೆ. ಹೌದಾ? ಸರಿ, ಬಲಗೈಯ ಕೊಡು. ಈಗ ನಾನು ನಿಮ್ಗೆ ಬ್ಯಾಂಡೇಜ್ ಕಟ್ತೀನಿ. ಅಯ್ಯೋ ಸುತ್ತಿ ಡಾಕ್ಟರ್, ನಿಮಗೆ ಎಷ್ಟು ಖುಷಿ ಆಗುತ್ತೋ ಅಷ್ಟು ಬ್ಯಾಂಡೇಜ್ ಸುತ್ತಿ. ಬೇಕಾದ್ರೆ ನನ್ನ ಇಲ್ಲೇ ಅಡ್ಮಿಟ್ ಮಾಡ್ಕೊಂಬಿಡಿ. ಆಗ್ಲಾದ್ರೂ ರಾಮ್ ಜೊತೆ ಪ್ರತಿ ಕ್ಷಣ ಇರೋ ಅವಕಾಶ ನಂಗೆ ಸಿಗುತ್ತೆ. ನನ್ನ ಗಂಡ ರಾಮಿಂದ ಸಿಗೋ ಪ್ರೀತಿಗಿಂತ ಈ ಬ್ಯಾಂಡೇಜ್ ಎಲ್ಲ ಯಾವ ಲೆಕ್ಕ? ರಾಮ್ನ ತುಂಬಾ ಪ್ರೀತಿಸ್ತೀರಿ ಅನ್ಸತ್ತೆ. ಹೌದು ಡಾಕ್ಟ್ರೆ, ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅದನ್ನಲ್ಲಿ ಇಡು, ನಾನೇ ಡ್ರೆಸ್ಸಿಂಗ್ ಮಾಡ್ತೀನಿ, ನೀವು ಹೊರಡು. ನೋವಾಗ್ತಿದೆ ಡಾಕ್ಟ್ರೆ. ಡಾಕ್ಟರ್, ಹೇಗಿದ್ದಾಳೆ ಇವಾಗ ಪ್ರೇಮ? ತುಂಬಾ ನೋವ್ತಿದೆಯಾ? ಡಾಕ್ಟರ್, ಕೈಗೆ ಫ್ರಾಕ್ಚರ್ ಏನೂ ಆಗಿಲ್ಲ ಅಲ್ವಾ? ತುಂಬಾ ಜೋರಾಗಿ ಏಟ್ ಬಿದ್ದಿದೆ ರಾಮ್. ಫ್ರಾಕ್ಚರ್ ಏನೂ ಆಗಿಲ್ಲ. ಪ್ಲಾಸ್ಟರ್ ಹಾಕಿ 1-2 ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. 1-2 ದಿನ ಚೆಕಪ್ಗೆ ಅಂತ ಬಂದು ಹೋಗ್ಬೇಕಾಗತ್ತೆ. ಅಯ್ಯೋ ಡಾಕ್ಟ್ರೆ, ಎಷ್ಟು ಮುದ್ದು ನೀವು. ಅವರು ತುಂಬಾ ನೋವು ಅಂತ ಸಂಕಟ ಪಡ್ತಿದ್ದಾರೆ. ನೀವಿಲ್ಲೇ ಇರಿ, ಅವ್ರಿಗೆ ನಿಮ್ ಸಪೋರ್ಟ್ ಬೇಕು. ಹೌದು ಡಾಕ್ಟರ್, ನೀವು ಹೇಳ್ದಂಗೆ ನಂಗೆ ಸಪೋರ್ಟ್ ಬೇಕೇ ಬೇಕು. ಅಮ್ಮ, ರಾಮ್ ತುಂಬಾ ನೋವಾಗ್ತಿದೆ ಕಣೋ. ನೀನ್ ದಯವಿಟ್ಟು ನನ್ನ ಜೊತೆಗೆ ಇರು, ನಾನು ಎಲ್ಲೂ ಬಿಟ್ಟು ಹೋಗ್ಬೇಡ. ಪ್ರೇಮ, ನಾನೆಲ್ಲೂ ಹೋಗಲ್ಲ, ಧೈರ್ಯವಾಗಿರು, ನೋವು ಬೇಗ ಕಡಿಮೆ ಆಗುತ್ತೆ. ಆಗಿನ ನೋವಿಗಿಂತ ಈಗ ಸ್ವಲ್ಪ ಕಡಿಮೆ ಆಗಿದೆ. ಹೌದು, ಡಾಕ್ಟರ್ ರಾಮ್ ಹತ್ರ ಬಂದಿದ್ದಾರಲ್ವಾ, ಈಗ ನೋವೆಲ್ಲ ಕಡಿಮೆ ಆಗಿ ಧೈರ್ಯ ಜಾಸ್ತಿ ಆಗಿರ್ಬೇಕು. ಅಯ್ಯೋ ಡಾಕ್ಟ್ರೆ, ಎಷ್ಟು ಕರೆಕ್ಟಾಗಿ ಹೇಳಿದ್ರಿ ನೀವು. ನಿಜ, ರಾಮ್ ಡಾಕ್ಟ್ರು ತುಂಬಾ ಒಳ್ಳೆಯವರು. ನನ್ನ ಗಂಡ ನನ್ನ ಜೊತೆಗಿದ್ರೆ ನೋವೆಲ್ಲ ಚೂಮ್ ಅಂತಾರ ಗಾಳಿಲಿ ಹಾರೋಗ್ಬಿಡುತ್ತೆ. ಅಮ್ಮ, ರಾಮ್, ನೀನ್ ಸ್ವಲ್ಪ ಹತ್ರ ನಿಂತ್ಕೋ. ಸರಿ.
ಅಳಿಯಂದ್ರೆ ನೀವು ಇಲ್ಲಿಗೆ ಬಂದಿದ್ದು ಬೇಜಾರಿಲ್ಲ ತಾನೆ? ಏ ಎಂತ ಮಾತು ಅಂತ ಆಡಿರಿ ಮಾವ, ನೀವು ಕರೆಯೋದು ಹೆಚ್ಚ ನಾವು ಬರೋದು ಹೆಚ್ಚ. ಹಾಗಲ್ಲ, ನಿಮ್ದು ಕೆಲಸ ಕಾರ್ಯ ಅಂತ ಇರುತ್ತೆ ನೋಡಿ, ಏನಾದರೂ ತೊಂದರೆ ಆಯ್ತಾ ಅಂತ. ತೊಂದ್ರೆ ಗಿಂದ್ರೆ ಎಲ್ಲ ಏನಿಲ್ಲ, ಮನೆಯವ್ರಿಗಿಂತ ಕೆಲಸ ಮುಖ್ಯನೋ ಹೇಳಿ, ಮನೆಯವರೇ ಮುಖ್ಯ. ಅದಂಗಿರ್ಲಿ, ಬೋರ್ವೆಲ್ ಎಲ್ಲ ಹಾಕ್ಸೋದು ಅಂತ ಮಾಡಿರಿ? ಏ ಮಾವ, ಬೋರ್ವೆಲ್ ಹಾಕ್ಸೋದು ಅಂದ್ರೆ ತಮಾಷೆ ವಿಷಯನಾ? ಹಿಂಗೆಲ್ಲ ನಗ್ಬೇಡಿ ನೀವು. ಮೊದಲು ಬೋರ್ವೆಲ್ ಎಲ್ಲ ಹಾಕ್ಸೋದು ಅಂತ ಜಾಗ ನೋಡ್ಬೇಕು, ಆಮ್ಯಾಕೆ ಅಲ್ಲಿ ಜಲಮೂಲ ಐತೋ ಇಲ್ಲೋ ಅಂತ ತಿಳ್ಕೋಬೇಕು. ಏಟೆಲ್ಲ ಕೆಲಸ ಅದೇ. ಅಳಿಯಂದ್ರೆ ಬೋರ್ವೆಲ್ ಇಲ್ಲ, ಗೀರ್ವೆಲ್ ಇಲ್ಲ. ಮಾವ, ಏನು ಓತಾರೆಯಿಂದ ನೀವು ಅಮ್ಮ ಸಾಕ್ ಮೇಲೆ ಸಾಕು ಕೊಡ್ತಾನೆ ಇದ್ದೀರಾ? ಅದು ಏನು ಅಂತ ಹೊಸಿ ನಂಗೂ ಅರ್ಥ ಆಗಂಗೆ ಹೇಳಿ. ಅಳಿಯಂದ್ರೆ ಈ ಬೋರ್ವೆಲ್ ಇದೆಯಲ್ಲ ವಿಷಯ, ನಿಮ್ಮನ್ನ ಇಲ್ಲಿ ಕರ್ಸ್ಕೊಳ್ಳೋದಕ್ಕೆ ಒಂದು ನೆಪ ಅಷ್ಟೇನೆ. ಕಲ್ಯಾಣಿ ಅಮ್ಮ ಫೋನ್ ಮಾಡಿದ್ರು, ಕಾವ್ಯ ಇಲ್ಲಿಗೆ ಬಂದ್ಮೇಲೆ ನೀವು ಅವಳನ್ನ ತುಂಬಾ ಮಿಸ್ ಮಾಡ್ಕೋತಿದ್ರಿ ಅಂತ ಹೇಳಿದ್ರು. ನಮ್ಮ ಮಹಾದೇವ ಜೀವನದಲ್ಲೇ ಇಷ್ಟು ಬೇಸರದಲ್ಲಿ ಇರೋದು ನಾನು ನೋಡೇ ಇಲ್ಲ ಅಂತ ಹೇಳಿದಾಗ ನನಗೆ ಎಷ್ಟು ಸಂಕಟ ಆಗೋಯ್ತು ಗೊತ್ತಾ? ಅದಕ್ಕೆ ನಾನು ನಿಮ್ಮಮ್ಮ ಸೇರ್ಕೊಂಡು ಒಂದು ಸಣ್ಣ ನಾಟಕ ಆಡಿದ್ವಿ ಅಷ್ಟೇ. ಏನ್ ಮಾವ ನೀವು ಹಿಂಗ್ ಚಮಕಾಯಿಸ್ಬಿಟ್ರಿ? ಮಾವ, ಹಂಗಾರೆ ಕಾವ್ಯ ಇಲ್ಲಿರೋವರೆಗೂ ನಾನು ಇಲ್ಲೇ ಇರ್ಬೋದು ಅಲ್ವರ? ಖಂಡಿತಾಳಿ ಅಂದ್ರೆ ನಿಮ್ಮ ಮನೇಲಿ ನೀವು ಕಾವ್ಯನ ಎಷ್ಟು ಚೆನ್ನಾಗಿ ಕಾಳಜಿ ಮಾಡಿದಿರೋ ಅಷ್ಟೇ ಕಾಳಜಿನ ಈ ಮನೆಯಲ್ಲಿ ಕಾವ್ಯ ನಿಮಗೆ ಮಾಡಬೇಕು ಅನ್ನೋದು ನಮ್ಮ ಆಸೆ. ಅದಕ್ಕೆ ನಿಮ್ಮಿಬ್ಬರನ್ನ ಹತ್ರ ಮಾಡೋದಕ್ಕೆ ಒಂದು ಅದ್ಭುತವಾದ ಸೆಟಪ್ ರೆಡಿ ಮಾಡಿದ್ದೀನಿ. ಸೆಟಪ್ಪ? ಮತ್ತೇನ್ ಶಾಕ್ ಇಟ್ಟಿದ್ದೀರಿ ಮಾವ ನೀವು? ಮಾವ, ಏನ್ ಮಾಡಕ್ ಹೊಂಟಿದ್ದೀರನಾದ್ರೂ ಅಂತ ಹೇಳಿ. ಅದೆಲ್ಲ ಹೇಳೋದಲ್ಲ ಅಳಿ ಅಂದ್ರೆ ತೋರ್ಸೋದು. ಬನ್ನಿ ತೋರಿಸ್ತೀನಿ.